ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಾಪ್ಕಾರ್ನ್ ಪಚ್ಚಿ ಮಾತಾಡ್ತಾ ಇರೋದು. ಡಿಸೆಂಬರಲ್ಲಿ ದರ್ಬಾರ್ ಯಾರದ್ದು, ಯಾವ್ಯಾವ ಚಿತ್ರಗಳು ರಿಲೀಸ್ ಆಗ್ತಾ ಇದೆ ನೋಡೋಣ ಬನ್ನಿ. ಡಿಸೆಂಬರಲ್ಲಿ ಕನ್ನಡದ 3 ಸಿನಿಮಾಗಳು ತೆರೆ ಮೇಲೆ ಬರ್ತಾ ಇದೆ. ಮೊದಲಿಗೆ ಡೆವಿಲ್ ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಮೊಟ್ಟ ಮೊದಲ ಬಾರಿಗೆ ಕನ್ನಡ ಇಂಡಸ್ಟ್ರಿಗೆ ರಚನಾ ರೈ ಅನ್ನೋ ಹೀರೋಯಿನ್ನ ತೆರೆ ಮೇಲೆ ತರ್ತಿದ್ದಾರೆ. ಅದ್ರ ಜೊತೆಗೆ ಸಪೋರ್ಟಿಂಗ್ ಆ್ಯಕ್ಟರ್ ಬಂದು ಅಚ್ಯುತ್ ಕುಮಾರ್ ಅವರಿದ್ದಾರೆ, ಶರ್ಮಿಳಾ ಮಾಂಡ್ರೆ ಇದ್ದಾರೆ, ಹಾಗೂ ನಮ್ಮ ಹೆಮ್ಮೆಯ ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ ನಟ ಕೂಡ ಅದರಲ್ಲಿ ಇದ್ದಾರೆ. ಡೈರೆಕ್ಟರ್ ಬಂದು ನಮ್ಮ ಮಿಲನ ಪ್ರಕಾಶ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಬಂದು ಬಿ ಅಜನೀಶ್ ಲೋಕನಾಥ್ ಅವರು ಇದ್ದಾರೆ. ಇದರ ಬಜೆಟ್ ಬಂದುಬಿಟ್ಟು 65 ಕೋಟಿ ರೂಪಾಯಿ ಆಗಿದೆ ಅಂತ ನ್ಯೂಸ್ ಇದೆ. ಈ ಮೂವಿ ಬಂದುಬಿಟ್ಟು ಆ್ಯಕ್ಷನ್ ಥ್ರಿಲ್ಲರ್ ಡ್ರಾಮಾ ಆಗಿರುತ್ತೆ, ಹಾಗೂ ಇದು ಡಿಸೆಂಬರ್ 11ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಕೂಡ ಆಗ್ತಾ ಇದೆ. ಹಾಗೆ ಡೆವಿಲ್ ಕ್ರೇಜ್ ಕೂಡ ತುಂಬ ಜೋರಾಗಿದೆ. ಫ್ಯಾನ್ಸ್ ಅಂತೂ ಹೆವಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ನೋಡಬೇಕು ಹೇಗಿರುತ್ತೆ ಮೂವಿ ಅಂತ. ಇದ್ರ ಜೊತೆಗೆ ಮಾರ್ಕ್ ಕೂಡ ಬರ್ತಾ ಇದೆ. ಕಿಚ್ಚ ಸುದೀಪ ಅಭಿನಯದ ಮಾರ್ಕ್ ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಲೀಡ್ ರೋಲ್ ಬಂದು ಕಿಚ್ಚ ಸುದೀಪ ಅವರು ಇರ್ತಾರೆ. ಕೋ ಸ್ಟಾರಲ್ಲಿ ಬಂದುಬಿಟ್ಟು ನವೀನ್ ಚಂದ್ರ, ದೀಪ್ಶಿಕಾ ಹಾಗೂ ಡ್ರ್ಯಾಗನ್ ಮಂಜು ಇರ್ತಾರೆ. ಮ್ಯೂಸಿಕ್ ಡೈರೆಕ್ಟರ್ ಬಂದು ಅಜನೀಶ್ ಲೋಕನಾಥ್, ಕಾಂತಾರ ಖ್ಯಾತಿಯ ಮ್ಯೂಸಿಕ್ ಡೈರೆಕ್ಟ್ ಆಗಿರ್ತಾರೆ. ಇದು ಬಂದುಬಿಟ್ಟು ಕನ್ನಡ, ತೆಲುಗು, ತಮಿಳ್, ಮಲಯಾಳಮಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಡೈರೆಕ್ಟರ್ ಬಂದ್ಬಿಟ್ಟು ವಿಜಯ್ ಕಾರ್ತಿಕೇಯ, ಮ್ಯಾಕ್ಸ್ ಡೈರೆಕ್ಟರ್ ಆಗಿರ್ತಾರೆ. ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಆಗಿರುತ್ತೆ. ಇದು ಒಂದು 65 ಕೋಟಿ ಬಜೆಟ್ ಮೂವಿ ಆಗಿರುತ್ತೆ. ಇದೇ ಡಿಸೆಂಬರ್ 25ನೇ ತಾರೀಕು ಇದು ರಿಲೀಸ್ ಕೂಡ ಆಗ್ತದೆ. ಇನ್ನೊಂದು ಮೂವಿ 45, ಡೈರೆಕ್ಟರ್ ಬಂದು ಅರ್ಜುನ್ ಜನ್ಯ, ಫಸ್ಟ್ ಮೂವಿ ಆಗಿರುತ್ತೆ. ಡೈರೆಕ್ಷನ್ ಮಾಡ್ತಿದ್ದಾರೆ, ಅವ್ರದ್ದು ಮ್ಯೂಸಿಕ್ ಕೂಡ ಇರುತ್ತೆ. ಆಲ್ರೆಡಿ ಅದು ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಲೀಡ್ ರೋಲಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ, ರಾಜ್ಬಿ ಶೆಟ್ಟಿ ಹಾಗೂ ಜಗಪತಿ ಬಾಬು ಕೂಡ ಇರ್ತಾರೆ. ಇದು ಬಂದುಬಿಟ್ಟು ಪ್ಯಾನ್ ಇಂಡಿಯಾ ಮೂವಿ ಆಗಿರುತ್ತೆ. ಹಿಂದಿ, ತಮಿಳ್, ತೆಲುಗು, ಮಲಯಾಳಮಲ್ಲಿ ಏಕಕಾಲಕ್ಕೆ ರಿಲೀಸ್ ಕೂಡ ಆಗ್ತಾ ಇದೆ. 25th ಡಿಸೆಂಬರ್ ಇದು ರಿಲೀಸ್ ಆಗ್ತಾ ಇದೆ. ಇದು ಬಂದುಬಿಟ್ಟು ಸುಮಾರು 100 ಕೋಟಿ ಬಜೆಟ್ ಮೂವಿ ಆಗಿರುತ್ತೆ. ಈಗ ತಮಿಳ್ ಮೂವಿಯಾದ ಲೈಕ್ ಲವ್ ಇನ್ಶೂರೆನ್ಸ್ ಕಂಪನಿ, ಲೀಡ್ ರೋಲಲ್ಲಿ ಪ್ರದೀಪ್ ರಂಗನಾಥನ್. ಈಗ ಆಲ್ರೆಡಿ ಅವ್ರದ್ದು ಇನ್ನೊಂದು ಮೂವಿ ರಿಲೀಸ್ ಆಗಿತ್ತು, ಡ್ಯೂಡ್, ಅದು ಕೂಡ ಚೆನ್ನಾಗಿ ನಡೀತಿತ್ತು. ಈಗ ಇನ್ನೊಂದು ಮೂವಿ ಕೂಡ ಇದೇ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಫಿಮೇಲ್ ಲೀಡ್ ರೋಲಲ್ಲಿ ಕೃತಿ ಶೆಟ್ಟಿ ಅವರು ಇರ್ತಾರೆ. ಹಾಗೆ ಸಪೋರ್ಟಿಂಗ್ ಆ್ಯಕ್ಟರ್ ಬಂದು ಎಸ್ ಜೆ ಸೂರ್ಯ ಅವರು ಮತ್ತು ಯೋಗಿ ಬಾಬು ಅವರು ಇರ್ತಾರೆ. ಡೈರೆಕ್ಟರ್ ಬಂದು ವಿಘ್ನೇಶ್ ಶಿವಂ, ಪ್ರೊಡ್ಯೂಸರ್ ಬಂದು ಎಸ್ ಲಲಿತ್ ಕುಮಾರ್ ಹಾಗೂ ನಯನತಾರ. ಇದಕ್ಕೆ ಮ್ಯೂಸಿಕ್ ಕೊಟ್ಟಿರೋದು ಮ್ಯೂಸಿಕ್ ಡೈರೆಕ್ಟರ್ ಅನಿರುದ್ಧ್ ರವಿಚಂದ್ರನ್ ಅವರು. ಇದು ಬಂದುಬಿಟ್ಟು ಡಿಸೆಂಬರ್ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಮೂವಿ ಬಜೆಟ್ ಬಂದುಬಿಟ್ಟು 90ರಿಂದ 95 ಕೋಟಿ ಆಗಿರುತ್ತೆ. ತಮಿಳಿನ ಇನ್ನೊಂದು ಮೂವಿಯಾದ ವಾವಾತಿಯಾರ್, ಕಾರ್ತಿಕ್ ಅವ್ರದ್ದಾಗಿರುತ್ತೆ. ಫಿಮೇಲ್ ಲೀಡಲ್ಲಿ ಬಂದು ಕೃತಿ ಶೆಟ್ಟಿ ಅವರು ನಟಿಸಿರ್ತಾರೆ. ಸಪೋರ್ಟಿಂಗ್ ಆ್ಯಕ್ಟರ್ ಬಂದು ಸತ್ಯರಾಜ್ ಮತ್ತು ರಾಜ್ ಕಿರಣ್ ಅವರು ಇರ್ತಾರೆ. ಡೈರೆಕ್ಟರ್ ಬಂದು ನಲನ್ ಕುಮಾರಸ್ವಾಮಿ ಅವರಾಗಿರ್ತಾರೆ. ಮ್ಯೂಸಿಕ್ ಡೈರೆಕ್ಟರ್ ಬಂದು ಸಂತೋಷ್ ನಾರಾಯಣನ್. ಪ್ರೊಡ್ಯೂಸರ್ ಬಂದು KE ಜ್ಞಾನವೇಲ್ ರಾಜ, ಗ್ರೀನ್ ಸ್ಟುಡಿಯೋ ಅವ್ರದ್ದಾಗಿರುತ್ತೆ. ಇದು ಬಂದುಬಿಟ್ಟು ಆ್ಯಕ್ಷನ್ ಕಾಮಿಡಿ ಡ್ರಾಮಾ ಮೂವಿ ಆಗಿರುತ್ತೆ. ಇದು ಬಂದುಬಿಟ್ಟು ಡಿಸೆಂಬರ್ 12ನೇ ತಾರೀಕು ಇದು ರಿಲೀಸ್ ಆಗ್ತಾ ಇದೆ. ರೆಟ್ಟತಲ, ಇದು ಬಂದುಬಿಟ್ಟು ಅರುಣ್ ವಿಜಯ್ ಅವ್ರದ್ದಾಗಿರುತ್ತೆ. ಫಿಮೇಲ್ ಲೀಡಲ್ಲಿ ಸಿದ್ದಿ ಇದ್ನಾನಿ ಇರ್ತಾರೆ. ತನ್ಯ ರವಿಚಂದ್ರನ್, ಜಾನ್ ವಿಜಯ್, ಹರೀಶ್ ಪೆರಡಿ ಮತ್ತು ಬಾಲಾಜಿ ಮುರುಗದಾಸ್ ಇವರು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿರ್ತಾರೆ. ಡೈರೆಕ್ಟರ್ ಬಂದು ಕ್ರಿಸ್ ತಿರುಕುಮಾರನ್. ಸೊ ಮ್ಯೂಸಿಕ್ ಡೈರೆಕ್ಟರ್ ಬಂದು ಸ್ಯಾಮ್ CS ಅವ್ರು ಕೊಟ್ಟಿರ್ತಾರೆ. ಪ್ರೊಡ್ಯೂಸರ್ ಬಂದು ಬಾಬಿ ಬಾಲಚಂದ್ರನ್ ಆಗಿರ್ತಾರೆ. ಇದು ಒಂದು ಆ್ಯಕ್ಷನ್ ಥ್ರಿಲ್ಲರ್ ಡ್ರಾಮಾ ಆಗಿರುತ್ತೆ. ಇದೇ ತಿಂಗಳು ಡಿಸೆಂಬರ್ 18ನೇ ತಾರೀಕು ರೆಟ್ಟತಲ ರಿಲೀಸ್ ಆಗ್ತಾ ಇದೆ. ತೆಲುಗಿನಲ್ಲಿ ನೋಡೋದಾದರೆ ಶಾಂಬಾಲ ಎ ಮಿಸ್ಟಿಕಲ್ ವರ್ಡ್, ಇದು ಬಂದ್ಬಿಟ್ಟು ರಿಲೀಸ್ ಆಗ್ತಾ ಇದೆ. ಲೀಡ್ ರೋಲಲ್ಲಿ ಆದಿ ಸಾಯಿ ಕುಮಾರ್ ಅವರು ಇರ್ತಾರೆ. ಫೀಮೇಲ್ ಲೀಡ್ ಅರ್ಚನಾ ಅಯ್ಯರ್ ಇರ್ತಾರೆ. ಸಪೋರ್ಟಿಂಗ್ ರೋಲ್ ಬಂದ್ಬಿಟ್ಟು ಸ್ವಸಿಕಾ ವಿಜಯ್, ಮಧುನಂದನ್, ಹರ್ಷವರ್ಧನ್ ಅವರು ಇರ್ತಾರೆ. ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಶ್ರೀಚರಣ ಪಾಕಾಲ ಇರ್ತಾರೆ. ಪ್ರೊಡ್ಯೂಸರ್ ಬಂದು ರಾಜಶೇಖರ್ ಅನ್ನಾಬಿ ಮೋಜು ಆಗಿರ್ತಾರೆ.
ಈ ಮೂವಿ ಡೈರೆಕ್ಟರ್ ಬಂದುಬಿಟ್ಟು ಉಗಂಧರ್ ಮುನಿಯವರಾಗಿರ್ತಾರೆ. ಶಾಂಬಲ ಮೂವಿ 12 ಕೋಟಿ ಬಜೆಟ್ನಲ್ಲಿ ರೆಡಿಯಾಗಿರುತ್ತೆ. ಇದು ಬಂದು ಇದೇ ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಕೂಡ ಆಗ್ತದೆ. ಅಖಂಡ 2 ಅಖಂಡ ಸೀರೀಸ್ ಆಗಿರುತ್ತೆ. ಅಖಂಡ ಒಂದು 2021ನಲ್ಲಿ ರಿಲೀಸ್ ಆಗಿತ್ತು. ಸೊ ಅದು ತುಂಬ ಬ್ಲಾಕ್ ಬಸ್ಟರ್ ಮೂವಿ ಆಗಿತ್ತು. ಇವಾಗ ಅಖಂಡ 2 ಲೀಡ್ ರೋಲಲ್ಲಿ ನಂದಮುರಿ ಬಾಲಕೃಷ್ಣ ಅವರು ಬರ್ತಾರೆ. ಫೀಮೇಲ್ ಲೀಡ್ ಬಂದು ಸಮೀಕಾ ಮೆನನ್ ಇರ್ತಾರೆ. ಡೈರೆಕ್ಟರ್ ಬಂದು ಬೋಯಪತಿ ಶ್ರೀನು ಅವರು. ಮ್ಯೂಸಿಕ್ ಡೈರೆಕ್ಟರ್ ಎಸ್ ತಮನ್ ಆಗಿರ್ತಾರೆ. ಪ್ರೊಡ್ಯೂಸರ್ ಬಂದು ರಾಮ್ ಅಚಂತ ಮತ್ತು ಗೋಪಿ ಅಚಂತ ಅವರಾಗಿರ್ತಾರೆ. ಸೊ ಈ ಮೂವಿ ಬಂದು ಆ್ಯಕ್ಷನ್, ಫಿಲಾಸಫಿಕಲ್ ಡ್ರಾಮಾ, ಬ್ಲ್ಯಾಕ್ ಮ್ಯಾಜಿಕ್ ಸೋರ್ಸಸ್ಸಿಂದ ಆಗಿರುತ್ತೆ. ಸೊ ಇದ್ರ ಬಜೆಟ್ ಬಂದು ಆಲ್ಮೋಸ್ಟ್ 200 ಕೋಟಿಯಷ್ಟು ದಾಟಿದೆ ಅಂತ ಹೇಳ್ತಾರೆ. ಸೊ ಈ ಮೂವಿ ಬಂದು 5th ರಿಲೀಸ್ ಆಗಬೇಕಾಗಿತ್ತು, ಪೋಸ್ಟ್ಪೋನ್ ಆಗಿ ಡಿಸೆಂಬರ್ 12th ಈ ಮೂವಿ ರಿಲೀಸ್ ಆಗ್ತಾಯಿದೆ. ಮಲಯಾಳಮಲ್ಲಿ ಬರೋದಾದರೆ ಋಷಭ, ಮೋಹನ್ ಲಾಲ್, ರೋಷನ್ ಮೇಕದವ್ರದ್ದು. ಫೀಮೇಲ್ ರೋಲಲ್ಲಿ ಶನಯಾ ಕಪೂರ್ ಅವರು ಇರ್ತಾರೆ. ಸಪೋರ್ಟಿಂಗ್ ಆ್ಯಕ್ಟರ್ ಅಗಿನಿ ದ್ವಿವೇದಿ ಮತ್ತು ಝಹ್ರಾ ಎಸ್ಖಾನ್ ಅವರಾಗಿರ್ತಾರೆ. ಮ್ಯೂಸಿಕ್ ಡೈರೆಕ್ಟರ್ ಬಂದು ಸ್ಯಾಮ್ ಸಿಯಸ್. ಡೈರೆಕ್ಟರ್ ಬಂದು ನಮ್ಮ ಕನ್ನಡದ ಹೆಮ್ಮೆಯ ನಂದಕಿಶೋರ್ ಅವರಾಗಿರ್ತಾರೆ. ಇದು ಬಂದುಬಿಟ್ಟು ಮಲಯಾಳಂ, ತೆಲುಗು, ತಮಿಳು, ಕನ್ನಡ ಹಾಗೂ ಹಿಂದಿನಲ್ಲಿ ಏಕಕಾಲಕ್ಕೆ ರಿಲೀಸ್ ಕೂಡ ಆಗ್ತಾಯಿದೆ. ಇದು ಪ್ರೊಡ್ಯೂಸರ್ ಬಂದು ಏಕ್ತಾ ಕಪೂರ್ ಹಾಗೂ ಶೋಭಾ ಕಪೂರ್. ರಿಲೀಸ್ ಡೇಟ್ ಬಂದುಬಿಟ್ಟು 25th ಡಿಸೆಂಬರ್ ರಿಲೀಸ್ ಕೂಡ ಆಗ್ತದೆ. ಇದು ಬಂದುಬಿಟ್ಟು ಸುಮಾರು 600 ಕೋಟಿಯ ಬಜೆಟ್ ಮೂವಿ ಆಗಿರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಮಲಯಾಳ ಮೂವಿ ಚಟ್ಟಪಚ್ಚ, ದಿ ರಿಂಗ್ ಆಫ್ ರೌಡೀಸ್, ಇದು ರಿಲೀಸ್ ಆಗ್ತಾಯಿದೆ. ಸೊ ಲೀಡ್ ರೋಲಲ್ಲಿ ಬಂದು ಅರ್ಜುನ್ ಅಶೋಕನ್, ರೋಷನ್ ಮ್ಯಾಥ್ಯೂ, ವಿಶಾಖನ್ ನಾಯರ್ ಇರ್ತಾರೆ. ಸೊ ಇದು ಬಂದುಬಿಟ್ಟು ಅದ್ವೈತ್ ನಾಯರ್ ಮೊದಲನೇ ಬಾರಿಗೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಪ್ರೊಡ್ಯೂಸರ್ ಬಂದು ಶಿಹಾನಾ ಶಾಕತ್, ರಿತೇಶ್ ಎಸ್ ರಾಮಕೃಷ್ಣನ್, ರಿಯಲ್ ವರ್ಲ್ಡ್ ಎಂಟರ್ಟೈನ್ಮೆಂಟ್ ಅವರಾಗಿರ್ತಾರೆ. ಇದು ಡಿಸೆಂಬರ್ 25th ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಶೆಡ್ಯೂಲ್ ಚೇಂಜ್ ಆಗ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಿಂದಿನಲ್ಲಿ ಕಿಸ್ ಕಿಸ್ ಕೋ ಪ್ಯಾರ್ ಕರೋ 2 ಇದೇ ಡಿಸೆಂಬರ್ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಕಪಿಲ್ ಶರ್ಮಾ, ಮಂಜೋತ್ ಸಿಂಗ್, ಆಯಿಷಾ ಖಾನ್, ಹೀರಾವರಿನಾ, ಪೋರಲ್ ಗುಲಾಟಿ, ತ್ರಿಧಾ ಚೌಧರಿ ಮತ್ತು ಅಸ್ರಾನಿ ಈ ಮೂವಿನಲ್ಲಿ ಮುಖ್ಯ ಪಾತ್ರರಾಗಿರ್ತಾರೆ. ಸೊ ಇದು ಬಂದುಬಿಟ್ಟು ಡೈರೆಕ್ಟರ್ ಬಂದು ಅನ್ಕಲ್ ಗೋಸ್ವಾಮಿ ಆಗಿರ್ತಾರೆ. ಪ್ರೊಡ್ಯೂಸರ್ ರತನ್ ಜೈನ್, ಗಣೇಶ್ ಜೈನ್. ಬ್ಯಾನರ್ ಬಂದುಬಿಟ್ಟು ಅಬ್ಬಾಸ್ ಮುಸ್ತಾನ್ ಫಿಲ್ಮ್ ಪ್ರೊಡಕ್ಷನ್ ಮತ್ತು ಫೇನಸ್ ವರ್ಲ್ಡ್ ವೈಡ್ ಎಂಟರ್ಟೈನ್ಮೆಂಟ್ ಅವ್ರದ್ದಾಗಿರುತ್ತೆ. ಇದು ಒಂದು ಸುಮಾರು 20-30 ಕೋಟಿ ಬಜೆಟ್ನಲ್ಲಿ ಮೂವಿ ತಯಾರಾಗಿದೆ. ಹಿಂದಿಯ ಇನ್ನೊಂದು ಮೂವಿ ತೂ ಮೇರಿ ಮೇ ತೆರಾ ತೂ ಮೇರಿ, ಈ ಮೂವಿ ಕೂಡ ರಿಲೀಸ್ ಆಗ್ತಾ ಇದೆ. ಲೀಡ್ ರೋಲಲ್ಲಿ ಬಂದು ಕಾರ್ತಿಕ್ ಆರ್ಯನ್ ಮತ್ತು ಅನನ್ಯ ಪಾಂಡೆ ಅವರು ನಟಿಸಿರ್ತಾರೆ. ಸಪೋರ್ಟಿಂಗ್ ಕ್ಯಾಸ್ಟ್ ಬಂದು ನೀನಾ ಗುಪ್ತಾ ಆ್ಯಂಡ್ ಜಾಕಿ ಶ್ರಾಫ್. ಡೈರೆಕ್ಟರ್ ಬಂದು ಸಮೀರ್ ಸಂಜಯ್ ವಿದ್ವಾನ್ಸ್ ಅವರಾಗಿರ್ತಾರೆ. ಪ್ರೊಡ್ಯೂಸರ್ ಬಂದು ಕರಣ್ ಜೋಹರ್ ಅವರಾಗಿರ್ತಾರೆ. ಈ ಮೂವಿ ಬಂದು ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ ಆಗಿರುತ್ತೆ. ಪ್ರೊಡಕ್ಷನ್ ಬಂದು ಧರ್ಮ ಪ್ರೊಡಕ್ಷನ್ ಮತ್ತು ನಮಃ ಪಿಕ್ಚರ್ಸಲ್ಲಿ ಈ ಬ್ಯಾನರ್ ಅಡಿ ಬರ್ತಾ ಇದೆ. ಈ ಮೂವಿ ಬಂದು ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಮೂವಿ ಬಜೆಟ್ ಬಂದುಬಿಟ್ಟು ಸುಮಾರು 90 ಕೋಟಿಗಳು ಅಂದಾಜಲ್ಲಿದೆ. ಇಂಗ್ಲೀಷ್ ಮೂವಿನಲ್ಲಿ ಅವತಾರ್ 3 ರಿಲೀಸ್ ಆಗ್ತಾ ಇದೆ. ಡಿಸೆಂಬರ್ 19ನೇ ತಾರೀಕು ಅವತಾರ್ 3 ಆರ್ ಅವತಾರ್ ಫೈರ್ ಆ್ಯಂಡ್ ಆ್ಯಶ್, ಇದು ಬಂದುಬಿಟ್ಟು 3 hour 12 ನಿಮಿಷ ಇರುತ್ತೆ. ಆ್ಯಕ್ಷನ್ ಫ್ಯಾಂಟಸಿ ಆಗಿರುತ್ತೆ. ಡೈರೆಕ್ಟರ್ ಬಂದು ಜೇಮ್ಸ್ ಕ್ಯಾಮ್ರಾನ್. ಇದು ಬಂದುಬಿಟ್ಟು ಮೂವಿ ಬಜೆಟ್ಟು 250 ಮಿಲಿಯನ್ನಿಂದ 400 ಮಿಲಿಯನ್ವರೆಗೂ ಆಗಿದೆ ಅಂತ ಹೇಳಲಾಗ್ತದೆ. ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬಂದು ಸ್ಯಾಮ್ ವರ್ತಿಂಗ್ಟನ್, ಝೂ ಸಲ್ದಾನಾ, ಸಿಗೋರ್ನಿ ವೇವ್ ಮುಂತಾದವರು ಇರ್ತಾರೆ. ಇದು ಬಂದುಬಿಟ್ಟು ಡಿಸೆಂಬರ್ 19ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಸೀಕ್ವಲ್. ಇನ್ನೊಂದು ಮೂವಿ ಅನಾಕೊಂಡಾ 2025 ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದು ಬಂದುಬಿಟ್ಟು ಮೆಟಾ ರಿಬೂಟ್ ಮೂವಿ ಆಗಿರುತ್ತೆ. ಸೊ ಆ್ಯಕ್ಷನ್ ಕಾಮಿಡಿ ಮೂವಿ ಆಗಿರುತ್ತೆ. ಇದರಲ್ಲಿ ಪೋಲ್ ರೂಡ್ ಮತ್ತು ಜಾಕ್ ಬ್ಲ್ಯಾಕ್ ಅವರು ನಟಿಸಿರ್ತಾರೆ. ಡೈರೆಕ್ಟೆಡ್ ಬಂದು ಟಾಮ್ ಗೋರ್ಮಿಕನ್. ಇದು ಬಂದು ಅವರೇ ಕೂಡ ಬರೆದಿರ್ತಾರೆ. ಕೆವಿನ್ ನೆಟನ್ ಮತ್ತು ಗೋರ್ಮಿಕನ್ ಸೇರಿ ಬರೆದಿರುವಂಥ ಮೂವಿ ಇದು. ಸೊ ಇದು ಬಂದು ಕೊಲಂಬಿಯಾ ಪಿಕ್ಚರ್ಸ್ ಪ್ರೊಡಕ್ಷನ್ ಅಡಿಯಲ್ಲಿ ಬರ್ತಾ ಇರುತ್ತೆ. ಡಿಸ್ಟ್ರಿಬ್ಯೂಟರ್ ಬಂದು ಇಂಡಿಯಾದಲ್ಲಿ ಸೋನಿ ಪಿಕ್ಚರ್ಸ್ ಅವರು ತೊಗೊಂಡಿರ್ತಾರೆ.
ಇದಾಗಿತ್ತು ಡಿಸೆಂಬರ್ಲಿ ದರ್ಬಾರ್ ಯಾರದ್ದು. ಇದೇ ಥರ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.